ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ನಿಧನರಾದ ಮಂಗಳೂರಿನ ಹಾಪ್ಕಾಮ್ಸ್ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಂಗಳೂರು ಘಟಕದ ಕಾರ್ಯದರ್ಶಿಯಾಗಿದ್ದ ರವಿಚಂದ್ರ ಶೆಟ್ಟಿ ಅಶೋಕ್ನಗರ ಅವರಿಗೆ ಪತ್ತುಮುಡಿ ಸೌಧದಲ್ಲಿ ಭಾವಪೂರ್ಣ ನುಡಿನಮನ ಕಾರ್ಯಕ್ರಮ ನಡೆದಿದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಅದರ ವಿವಿಧ ಘಟಕಗಳ ಸರ್ವ ಸದಸ್ಯರ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕದ್ರಿ ನವನೀತ್ ಶೆಟ್ಟಿ, ರವಿಚಂದ್ರ ಶೆಟ್ಟಿ ಅವರ ಅಕಾಲಿಕ ನಿಧನ ಎಲ್ಲರಿಗೂ ಆಘಾತ ತಂದಿದೆ. ತಿರುಪತಿಯಿಂದ ಮಂತ್ರಾಲಯಕ್ಕೆ ತೆರಳುತ್ತಿದ್ದ ವೇಳೆ ಸಂಭವಿಸಿದಂತಹ ಅಪಘಾತ ದುಃಖಕರ. ದೈವ ಭಕ್ತರಾಗಿದ್ದ ಅವರು ಸಮಾಜ ಸೇವೆಯ ಜೊತೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಸಮುದ್ರಯಾನ ಹಾಗೂ ಪಟ್ಲ ಸಂಭ್ರಮದಂತಹ ಕಾರ್ಯಕ್ರಮಗಳ ಯಶಸ್ಸಿನ ವೇಳೆಯಲ್ಲಿಯೇ ಇಂತಹ ಘಟನೆ ನಡೆದಿರುವುದು ನೋವಿನ ಸಂಗತಿ ಎಂದು ಹೇಳಿದರು. നല്ല ആഘാതർദ് പട്ല ഭാഗവതർ പിതൈ ബൈജിയർ ಬೇಜಾರ್ದ ಸಂಗತಿಯು ಯಕ್ಷಧ್ರುವ ದಶಮ ಸಂಭ್ರಮಾಚರಣದ ಒಂಜಿ ಉನ್ನತ ಹಂತಡುಪ್ಪುನ ಸಂದರ್ಭಡೆ ಅವು ಆಯ್ ಕೂಡಲೇ ವೈಯಕ್ತಿಕವಾದ ಪಟ್ಲ ಭಾಗವತರಿಗೆ ನಲ್ಲ ಆಘಾತ ಆಯ್ತು ಬೆರಿಕೆ ಅಂಡ್ ಸಮುದ್ರಯಾನ ಒಂಜಿ ಅದ್ಭುತವಾಯಿನ ಕಾರ್ಯಕ್ರಮ ಅಂದು ಲೋಕ ಪುಗರ್ತೆ ಪಡೆದು ಆಯ್ತ ಖುಷಿ ಪಡೆಯೊಂದು ಪುನಂಚಿನ ಸಂದರ್ಭಡೆ ಒಂದು ವಜ್ರಾಘಾತ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಅಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿ ಮಾತನಾಡಿ, ರವಿಚಂದ್ರ ಶೆಟ್ಟಿಯನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂಬ ನೋವು ಜೀವನ ಪರ್ಯಂತ ಕಾಡಲಿದೆ. ವಿದ್ಯಾರ್ಥಿ ವೇತನ ಸೇರಿದಂತೆ ಟ್ರಸ್ಟ್ನ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ಅವರು ಅಪಾರ ಸಹಕಾರ ನೀಡಿದರು. ಗುರುಕ್ಷೇತ್ರ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ವೈಕುಂಠ ದರ್ಶನ ಮಾಡಿ ಇಂದು ವೈಕುಂಠವನ್ನೇ ಸೇರಿದಂತಾಗಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ, ಶಬರಿಮಲೆ ಯಾತ್ರಿಕರಿಗೆ ಅನ್ನದಾನ ಹಾಗೂ ಯಕ್ಷಗಾನ ಸೇವೆಯಂತಹ ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಅವರು ತೊಡಗಿಸಿಕೊಂಡಿದ್ರು. ಹುಟ್ಟು ಹಾಗೂ ಮರಣ ಅನಿವಾರ್ಯವಾದರೂ ಇಷ್ಟು ಬೇಗ ಅವರನ್ನ ಕಳೆದುಕೊಂಡಿರುವುದು ತುಂಬಲಾರದ ನಷ್ಟ ಎಂದು ಭಾವುಕರಾದರು. ರವಿಯನ್ನನು ಒರಿತೊಂಡ್ರೆ ಆಯ್ಜಿ ನನ್ನ ಮಸ್ತ್ ಆತ್ಮೀಯರು ಇವಡಂತೂ ನಿಖಲ್ ತೂತರು ನಮ್ಮ ಸ್ಕಾಲರ್ಶಿಪ್ದ ವಿಷಯ ಮತ್ತು ಏತ್ತು ಕಷ್ಟ ಬೈದಿರಾ ಎಂಚ ಬೈದಿರಾ ಒಂದು ಸಜ್ಜನೆ ಇದನ್ನು ಬನ್ನಗಲಿಂಕ್ಲ ಪಾತ್ರ ಬರ್ತಾನೆ ಹೆಂಗೆ ಮಸ್ತ್ ಜನ ಏನಡ ಪನ್ಪುನುಂಡು ಪಟ್ಲರೆ ಈರ್ನ ಒಟ್ಟಿಗಿತ್ತನ ಒಂಜಿ ಸಜ್ಜನ ಸಮೂಹನ ತೋನಾಗ ಎಂಕ್ಲಿಗೆ ಸಂತೋಷ ಆಪೋಣ ಅಂಚ ಪನ್ನಗ ನಂಗೆ ಹೃದಯ ದಿಂಜಿದು ಬರಪೋಣ ಜನ ಪಡೆತನೆ ಆ ಸೌಭಾಗ್ಯನ ಆಯಿಂಚಿನ ಐಟು ಒಂಜಿನ ಮುಖ್ಯ ವಾಹಿನಿ ಕಳೆಯುಣ್ಣಗ ಮಸ್ತ್ ದುಃಖ ಆಪೋಣ. ಡಾಕ್ಟರ್ ಪ್ರಭಾಕರ್ ಜೋಶಿ ಮಾತನಾಡಿ, ರವಿಚಂದ್ರ ಶೆಟ್ಟಿ ಸಜ್ಜನಿಕೆ, ನಿಷ್ಕಲ್ಮಶ ವ್ಯಕ್ತಿತ್ವ ಮತ್ತು ಸೇವಾ ಮನೋಭಾವಕ್ಕೆ ಹೆಸರಾಗಿದ್ರು. ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದ ಅವರು ಸಮಾಜಕ್ಕೆ ಆದರ್ಶ ವ್ಯಕ್ತಿಯಾಗಿದ್ರು. ಅಪಘಾತದ ಸಂದರ್ಭದಲ್ಲಿಯೂ ಪಟ್ಲ ಭಾಗವತರ ಸಮಯೋಚಿತ ಕಾರ್ಯದಿಂದ ಇತರರ ಜೀವ ಉಳಿದಿರುವುದು ಗಮನಾರ್ಹ ಎಂದರು. ವೈಯಕ್ತಿಕವಾಗಿ ಪರಿಚಿತರು, ಸಜ್ಜನಿಕೆ ಒಂದು ಮಾದರಿಯಾಗಿದ್ದರು ಅಷ್ಟೇ, ಸ್ಯಾಂಪಲ್ ಆಫ್ ಗುಡ್ನೆಸ್. ನನ್ನ ಅಲ್ಪಕಾಲದ ಒಡನಾಟ, ನಿಷ್ಕಲ್ಮಶರದೇ ಮತ್ತು ಸಾರ್ವಜನಿಕವಾಗಿ ತೊಡಗಿಸಿಕೊಳ್ಳೋರು. ಕುಟುಂಬಕ್ಕೆ ಎಷ್ಟು ಆಘಾತ ಆಗಿರ್ಬೋದು ನಾವು ಊಹಿಸಬಲ್ಲೆ, ಮಿತ್ರವರ್ಗಕ್ಕೆ ಅಷ್ಟೇ ದೊಡ್ಡ ಆಘಾತ. ಒಂದು ಹೇಳ್ಬೋದೇನೆಂದರೆ, ಇಷ್ಟು ಜನರಿಗೆ, ಕೇಳಿದ ಎಲ್ಲರಿಗೂ, ಅನುಭವಿಸಿದ ಎಲ್ಲರಿಗೂ ಆಘಾತವನ್ನು ಉಂಟು ಮಾಡುವ ಒಂದು ಸುದ್ದಿ ಅವರ ಮರಣ ಅಂತಾದರೆ ಒಂದು ರೀತಿಯಲ್ಲಿ ಆ ಬದುಕು ಸಾರ್ಥಕ. ಚಂದ್ರಹಾಸ ಶೆಟ್ಟಿ ರಂಗೋಲಿ ಮಾತನಾಡಿ, ದೇವರ ದರ್ಶನಕ್ಕೆ ತೆರಳಿದವರು ದೇವರ ಪಾದವನ್ನೇ ಸೇರಿರುವುದು ದುಃಖಕರ. ದೇವರ ಮೇಲೆ ಅಪಾರ ಭಕ್ತಿ ಹಾಗೂ ನಂಬಿಕೆ ಹೊಂದಿದ್ದ ರವಿಚಂದ್ರ ಶೆಟ್ಟಿ ಅನೇಕ ಕುಟುಂಬಗಳಲ್ಲಿ ಭಕ್ತಿಯ ದೀಪ ಬೆಳಗಿದವರು. ಸಂಕಷ್ಟದಲ್ಲಿದ್ದವರಿಗೆ ನೆರವಾಗಿ ಸದಾ ನಗುವಿನೊಂದಿಗೆ ಬದುಕಿದ ಅವರು ಎಲ್ಲರಿಗೂ ಆತ್ಮೀಯರಾಗಿದ್ರು. ಅವರ ಅಗಲಿಕೆ ತುಂಬಲಾರದ ನಷ್ಟ ಎಂದು ಸಂತಾಪವನ್ನ ವ್ಯಕ್ತಪಡಿಸಿದ್ರು. ರವಿಯನ್ನೇ ಸಮಾಜಗೂ ಬೋಡದ ಬದುಕಿಯರು, ಆರು ಬುಳೆಪಾಯಿನ ಯಕ್ಷಗಾನಗೂ ಬೋಡಾದ ಬದುಕಿಯರು, ಆರು ಮಲ್ತಿನ ಪೂಜಾ ಕಾರ್ಯಲೊಡ್ದು ಇನ್ನು ಬದುಕುದುಲ್ಲೆರು, ಆರು ಮಲ್ತಿನ ಎಡ್ಡೆ ಕೆಲಸ ಕಾರ್ಯಲೊಡ್ದು ಬದುಕುದುಲ್ಲೆರು. ನಮ್ಮ ಆರು ಇಜ್ಜೆರಿಂದು ಎಣ್ಣೆರೆ ಬಲ್ಲಿ ಇನ್ನು ನಮ್ಮ ಮಾತೆರ್ನಲ್ಲ ಉಡಲಡು ರವಿಯನ್ನೇ ಬದುಕುದುಲ್ಲೆರು, ನಲಲ ನಿರಂತರವಾದ ಬದುಕುದುಪ್ಪೆರು.
ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಲಚಂದ್ರ ಸರಪಾಡಿ, ತಾರನಾಥ ಶೆಟ್ಟಿ, ಲೀಲಾಧರ್ ಶೆಟ್ಟಿ ಕಟ್ಲ, ಗಿರೀಶ್ ಶೆಟ್ಟಿ ಕಟೀಲ್ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರು, ಯಕ್ಷಗಾನ ಅಭಿಮಾನಿಗಳು ಹಾಗೂ ಗಣ್ಯರು ಭಾಗವಹಿಸಿದರು. ಈ ವೇಳೆ ರವಿಚಂದ್ರ ಶೆಟ್ಟಿಯವರ ಸಮಾಜಮುಖಿ ಸೇವೆ, ಸಂಘಟನಾ ಚಟುವಟಿಕೆಗಳು ಹಾಗೂ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಬೆಳವಣಿಗೆಯಲ್ಲಿ ಅವರು ಸಲ್ಲಿಸಿದ ಅಮೂಲ್ಯ ಕೊಡುಗೆಯನ್ನ ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ನಡೆಸಲಾಯಿತು. ಅಲ್ಲದೆ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಲಾಯಿತು.